ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಮ್, ಇವತ್ತು ನಾನು ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನು ಅಂದರೆ ವೆರಿ ಕ್ವಿಕ್ ಆಗಿ ತುಂಬ ಹೆಲ್ತಿಗೆ ಬೆನಿಫಿಟ್ ಇರುವಂಥ ಒಂದು ಮಜ್ಜಿಗೆ. ಏನು ಮಜ್ಜಿಗೆಯಲ್ಲಿ ಬೆನಿಫಿಟ್ ಇದೆಯಾ ಅಂತೀರಾ? ತುಂಬ ಇದೆ. ಅದೇನು ಅಂದರೆ ಫ್ಲಾಕ್ಸ್ ಸೀಡ್ ಮಜ್ಜಿಗೆ. ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಫಸ್ಟು ನೀವು ಫ್ಲಾಕ್ಸ್ ಸೀಡ್ ಪೌಡರ್ನ ರೆಡಿ ಮಾಡಿ ಇಟ್ಕೋಬೇಕು. ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ನಾನು ಇವತ್ತು ಮಾಡಿಲ್ಲ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡುವಾಗ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದನ್ನ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ತುಂಬ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು, ಸ್ವಲ್ಪ ಉರಿಯಲ್ಲಿ ಇಟ್ಕೊಂಡು, ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪು ಆಗೋವರೆಗೂ ಹುರ್ಕೊಳ್ಳಿ. ಅದ್ರ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ, ಒಳ್ಳೆ ಸುವಾಸನೆ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ಅದನ್ನ ಆರೋವರೆಗೂ ವೇಟ್ ಮಾಡಿ. ಆರಿದ ನಂತರ ಪುಡಿ ಮಾಡಿ ಒಂದು ಬಾಕ್ಸ್ ಕಂಟೈನರ್, ಗ್ಲಾಸ್ ಕಂಟೈನರಲ್ಲೇ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು. 1 ವೀಕಿಗೆ ಮಾಡ್ಕೊಂಡ್ರೆ ಔಟ್ಸೈಡ್ ಇಟ್ಕೋಬೋದು. ಬಟ್ ನಾನು ಜಾಸ್ತಿ ದಿನಕ್ಕೆ ಮಾಡ್ಕೊಳಲ್ಲ, ತುಂಬ ಸ್ವಲ್ಪ ಮಾಡ್ಕೊತೀನಿ. ಅಂದರೆ 1 ವೀಕ್ ಆಗೋಷ್ಟು ಅಷ್ಟೇ ಮಾಡ್ಕೊಳ್ಳೋದ್ರಿಂದ ನಾನು ಔಟ್ಸೈಡ್ ಇಡ್ತೀನಿ. ದಿಸ್ ಇಸ್ ಮೈ ಫ್ಲಾಕ್ಸ್ ಸೀಡ್ ಪೌಡರ್. ಆ್ಯಂಡ್ ಮೊಸರನ್ನ ನಾನು ಮನೆಯಲ್ಲೇ ಮಾಡ್ತೀನಿ, ಕೊಂಡ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಬೇಕಾಗಿರೋದು ಒಂದು 2 ಸ್ಪೂನು ಮೊಸರು. ಸೊ 3 ಚಮಚದಷ್ಟು ಮೊಸರು ತಗೊಳ್ಳೋಣ. ಓಕೆ. ಇಲ್ಲಿ ಅಮೆರಿಕದಲ್ಲಿ ಏನಾಗುತ್ತೆ ಅಂದರೆ ಕೆನೆ ಅದೆಲ್ಲ ಏನು ಬರೋದಿಲ್ಲ, ಎಲ್ಲ ಜಿಡ್ಡಿನ ಅಂಶ ಎಲ್ಲ ತೆಗ್ದಿರ್ತಾರೆ ಅದು ಮಾರ್ಕೆಟಿಗೆ ಬರೋದ್ರಲ್ಲಿ. ಸೊ ಇದನ್ನ ತುಂಬಾ ನಾವು ಪ್ರಾಸೆಸ್ ಆಗಿ, ನಾವು ಇಂಡಿಯಾದಲ್ಲಿ ಯಾವ ಥರ ನಮ್ಮದು ನಾವು ಬೆಣ್ಣೆ ಹಾಲನ್ನ ಕಾಯಿಸ್ಬಿಟ್ಟು ಕೆನೆ ಬಂದ ನಂತರ ಅದನ್ನ ಮಜ್ಜಿಗೆ ಮಾಡೋದಕ್ಕೆ ತುಂಬ ಟೈಮ್ ಕಡಿತೀವಲ್ವಾ ಬೆಣ್ಣೆ ಬರೋದಕ್ಕೆ, ಆ ಥರ ಕಡಿಯೋ ಅವಶ್ಯಕತೆ ಇಲ್ಲ ಇದನ್ನ. ಸೊ ನಾನು ಜಸ್ಟ್ ಇದನ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಕೈ ಇದರಲ್ಲೇನೆ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಮಾಡ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಗೈಸ್, ನಾನು ವಾಟರ್ ತಗೊಂಬರ್ತೀನಿ, ಜಸ್ಟ್ ಅ ಮಿನಿಟ್. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ನಾನು ಒಬ್ಳಿಗೆ ಮಾಡ್ಕೊಳೋದ್ರಿಂದ ಇದರಲ್ಲಿ 1 ಕಪ್ಪು ಮಾಡ್ಕೊತೀನಿ. ಅಷ್ಟೇ, ಮಜ್ಜಿಗೆ ರೆಡಿ ಆಯ್ತು. ವೆರಿ ಈಸಿ. ಹೇಳಿದ್ನಲ್ವಾ, ತುಂಬ ಈಸಿಯಾಗಿರುವಂಥ ಒಂದು ಡ್ರಿಂಕ್ ಇದು. ಬಟ್ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಇದರಿಂದ, ಈ ಪೌಡ್ರಿಂದ. ಇದರಲ್ಲಿ ಇಟ್ಸ್ ರಿಚ್ ಇನ್ ಒಮೆಗಾ 3. ಇದು ಹಾರ್ಟ್ ಹೆಲ್ತ್ಗೆ ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ಹೈ ಫೈಬರ್ ಇದೆ. ಮೇಯ್ನ್ ಆಗಿ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಆ ಥರ ಇದ್ದರೆ, ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಬಿಲ್ಡ್ ಮಾಡುತ್ತೆ. ತುಂಬ ಪ್ರೋಟೀನ್ ಇದೆ ಇದರಲ್ಲಿ. ಮತ್ತು ನಿಮ್ಮ ಹಾರ್ಟ್ ಹೆಲ್ತ್ಗೆ ಹೇಗೆ ಇದು ಸಪೋರ್ಟ್ ಮಾಡುತ್ತೆ ಅಂದರೆ, ಇದರಿಂದ ನಿಮ್ಮ LDL ಲೆವೆಲ್ಲು ಕಡಿಮೆ ಆಗ್ತಾ ಬರುತ್ತೆ. ಇದು LDL ಲೆವೆಲ್ನ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗಾದ್ರೂ ಹಾರ್ಟ್ ಇಶ್ಯೂಸ್ ಇದ್ದರೆ, ತುಂಬ ಹೈ LDL ಲೆವೆಲ್ಸ್ ಇದ್ದರೆ ತಗೊಳ್ಳಿ. ಖಂಡಿತ ಯೂಸ್ ಆಗುತ್ತೆ, ತುಂಬ ಯೂಸ್ಫುಲ್. ನೋಡಿ, ಹಾಕ್ಬಿಟ್ಟು ಈ ಥರ ವೆಯ್ಟ್ ಮಾಡಬೇಡಿ, ಅದು ಗಟ್ಟಿಗೆ ಆಗ್ಬಿಡುತ್ತೆ. ಇಮಿಡಿಯೇಟಾಗಿ ಸ್ವಲ್ಪ ಇದನ್ನು ಮಾಡಬೇಕು. ಹಾಗಾಯಿತು ಅಂದರೆ, ನನಗೆ ಇವಾಗ ಸ್ವಲ್ಪ ವೆಯ್ಟ್ ಮಾಡಿರೋದ್ರಿಂದ ಗಟ್ಟಿ ಥರ ಆಯಿತು. ಸೊ ನಾನು ಮಜ್ಜಿಗೆ ಹೇಗೆ ಮಾಡಿದ್ನೋ ಹಾಗೇ ಮಾಡ್ತೀನಿ ಇನ್ನೊಂದ್ಸರಿ. ಸೊ ಕರ್ಗೋಗುತ್ತೆ ಅದರಲ್ಲಿ. ನಾನು 2 ಚಮಚ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸ್ಟಾರ್ಟಿಂಗಲ್ಲಿ ಮೊದಲೇ ಸ್ಟಾರ್ಟ್ ಮಾಡೋರಾದರೆ 1 ಚಮಚದಿಂದ ಸ್ಟಾರ್ಟ್ ಮಾಡಿ, ಆಮೇಲೆ 2 ಚಮಚ ಹಾಕ್ಕೊಳ್ಳಿ. 2 ಚಮಚ ಇಸ್ ಸಫಿಷಿಯೆಂಟ್. ಅಂದರೆ ಬಾಡಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫೈಬರ್ ನಮಗೆ ಸಿಗುತ್ತೆ. 2 ಚಮಚ 3 ಚಮಚ, ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋರಿಗೆ 3 ಚಮಚ ಕೂಡ ತಗೋಬೋದು. ನೋಡಿ, ಇದು ವೆಯ್ಟ್ ಅಂದ ತಕ್ಷಣ ನೆನಪಂತ, ಇದು ವೆಯ್ಟನ್ನು ಕಡಿಮೆ ಮಾಡೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಒಮೆಗಾ 3 ಇದೆ, ಹೈ ಫೈಬರ್ ಇದೆ, ಹಾರ್ಟ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ಇದು ತುಂಬ ಅಂದರೆ ನಮ್ಮ ಬಾಡಿಯಲ್ಲಿರುವಂತಹ ಒಂದು ಸೆಲ್ಸ್ ಏನಿದಾವೋ ಡ್ಯಾಮೇಜ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ತುಂಬ ಅಂದರೆ ನಮ್ಮ ಹಾರ್ಮೋನ್ಸ್ಗಳನ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ ಇದೆ, ತಗೊಳ್ಳಿ. ತಗೊಂಡು ಅಂದರೆ 1 ದಿನ 2 ದಿನಕ್ಕೆಲ್ಲ ಏನೂ ರಿಸಲ್ಟ್ ಗೊತ್ತಾಗೋದಿಲ್ಲ.
ಸೊ ಕೆಲವೊಂದು ಅಟ್ಲೀಸ್ಟ್ ಮಂತ್ಸ್ ತಗೋಬೇಕು, ಯಾವ್ದಾದ್ರೂ ಕೂಡ 2ರಿಂದ 3 ತಿಂಗಳು ತಗೊಂಡ್ರೇನೆ ಅದ್ರದ್ದು ರಿಸಲ್ಟ್ ಗೊತ್ತಾಗೋದು. ನಾನು ಸ್ವಲ್ಪ ಲೆಮನ್ ಕೂಡ ಹಾಕೊಳ್ತೀನಿ, ಯಾಕೆಂದ್ರೆ ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಇದು ಒಳ್ಳೇದು, ಸ್ಕಿನ್ಗೂ ಕೂಡ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಲೆಮನ್ ಕೂಡ ಹಾಕೋತಾ ಇದ್ದೀನಿ. ಇದು ಹೇರಿಗೆ ಒಳ್ಳೇದು, ಸ್ಕಿನ್ನಿಗೆ ಕೂಡ ಒಳ್ಳೇದು, ತುಂಬಾ ಟೇಸ್ಟಿ ಆಗಿರುತ್ತೆ. ಅಂದ್ರೆ ಟೇಸ್ಟಿ ಅಂದ್ರೆ ನಾನು ಏನೋ ತುಂಬಾ ರುಚಿಕರವಾಗಿರುತ್ತೆ ಅಂತ ಅಲ್ಲ, ಅಂದ್ರೆ ಮಜ್ಜಿಗೆಯಲ್ಲಿ ಯಾವುದೇ ರೀತಿ ಒಂದು ರುಚಿ ಏನು ಚೇಂಜ್ ಆಗಿರೋದಿಲ್ಲ, ಅದೇ ರೀತಿ ಇರುತ್ತೆ. ಬಟ್ ನಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಬರುತ್ತೆ. ಇದನ್ನ ಯಾವ್ದ್ಯಾವ್ದ್ರೆಲ್ಲ ಯೂಸ್ ಮಾಡ್ಬೋದು, ಯಾವ್ದಕ್ಕೆಲ್ಲ ಹಾಕೊಂಡು ಯೂಸ್ ಮಾಡ್ಬೋದು ಅಂದ್ರೆ ಸಲಾಡ್ಗೆ ಯೂಸ್ ಮಾಡ್ಬೋದು. ನಾನು ಸಲಾಡ್ ಅಲ್ಲಿ ಹಾಕೊಂಡು ತಿಂತೀನಿ. ಓಟ್ ಮೀಲಲ್ಲಿ ಯೂಸ್ ಮಾಡ್ಬೋದು, ಬಟರ್ ಮಿಲ್ಕಲ್ಲಿ ಯೂಸ್ ಮಾಡ್ಬೋದು, ಸ್ಮೂತೀಸ್ ಅಲ್ಲಿ ಯೂಸ್ ಮಾಡ್ಬೋದು. ಚಪಾತಿ ಮಾಡಿದ್ರೆ ಚಪಾತಿಯಲ್ಲೂ ಕೂಡ ನಾನು ಯೂಸ್ ಮಾಡ್ತೀನಿ. ಚಪಾತಿಗೆ ಯೂಸ್ ಮಾಡ್ಬೋದು, ದೋಸೆಗೆ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಮಕ್ಕಳು ಒಂದೊಂದ್ಸರಿ ಅದ್ ಕಲರ್ ನೋಡಿದ್ರೆ ಕುಡಿಯೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೋದು ಅಂದ್ರೆ ನಾವು ಚಪಾತಿ ಹಿಟ್ಟಲ್ಲಿ ಇಲ್ಲ ಅಂದ್ರೆ ದೋಸೆ ಹಿಟ್ಟಲ್ಲಿ ಮಾಡಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಫ್ಲಾಕ್ಸಿಡ್ ಬೆನಿಫಿಟ್ಸ್ ಸಿಗುತ್ತೆ, ಫೈಬರ್ ಕಂಟೆಂಟ್ ಸಿಗುತ್ತೆ. ಎಲ್ಲ ಅವರಿಗೂ ಕೂಡ, ಮಕ್ಳಿಗೆ ಏನಂದ್ರೆ ಕೆಲವೊಂದು ನೋಡಿದ್ರೆ ಇಷ್ಟ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಮಕ್ಕಳಿಗೆ ಆ ಪುಡಿ ಅದನ್ನ ಹಾಕೋದ್ರಿಂದ ಅವ್ರ ಮೇಲೆ ಹಾಕಿದ್ರೆ ಅಯ್ಯೋ ಬೇಡ ನನ್ಗೆ ಇಷ್ಟ ಆಗಲ್ಲ ಅಂತ ಇರ್ತಾರೆ. ಸೊ ನಾನೇನ್ ಮಾಡ್ತೀನಿ, ಮಿಕ್ಸ್ ಮಾಡ್ಬಿಟ್ಟು ಕುಕ್ ಮಾಡ್ತೀನಿ. ಅದರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಅದರಿಂದ ಫೈಬರ್ ಕಂಟೆಂಟ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೋಡೋಣ ಹೇಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಸೊ ಇದೆಲ್ರಿಗೂ ಯೂಸ್ ಆಗುತ್ತೆ ಅನ್ಕೋತೀನಿ. ಸ್ಪೆಷಲಿ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇದೆ ಅವ್ರು ಟ್ರೈ ಮಾಡಿಬಿಟ್ಟು ಹೇಳಿ ನಿಮ್ಗೆ ಹೇಗೆ ಯೂಸ್ ಆಯ್ತು ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಹಾಕೋಬಹುದು, ಹಾಕೊಳ್ಳೋದಾದ್ರೆ. ನಾನು ಸಾಲ್ಟ್ ತುಂಬಾ ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಸಾಲ್ಟ್ ಹಾಕೊಳ್ಳೋದಿಲ್ಲ. ಸೊ ನೀವು ಬೇಕಂದ್ರೆ ಸ್ವಲ್ಪ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅಂದ್ರೆ ಮಜ್ಜಿಗೆಯಲ್ಲಿ ಸಾಲ್ಟ್ ಹಾಕೊಂಡು ಕುಡಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಸೋರಿಗೆ ಯು ಕ್ಯಾನ್ ಯೂಸ್ ಸಾಲ್ಟ್. ಮತ್ತೆ ಕಾನ್ಸ್ಟಿಪೇಷನ್ ಅನ್ನೋದು ಒಂದು ದೊಡ್ಡ ಇದು, ಅಂದ್ರೆ ಕಾನ್ಸ್ಟಿಪೇಷನ್ ಅಲ್ವಾ ಬಿಡು ಹೋಗುತ್ತೆ ಹಂಗೆಲ್ಲ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅದರಿಂದ ತುಂಬಾ ಬೇರೆ ಪರಿಣಾಮಗಳು ಕೂಡ ಜಾಸ್ತಿ ಇದೆ. ಅದು ನಮ್ಮ ಮೆಮೊರಿ ಪವರ್ ಮೇಲೂ ಕೂಡ ಅಫೆಕ್ಟ್ ಮಾಡುತ್ತೆ. ನಮ್ಮ ಕಾಲಲ್ಲಿರುವಂತ ಒಂದು ನರಗಳ ಮೇಲೂ ಕೂಡ ಅದು ತೊಂದರೆಗಳನ್ನು ಕೊಡುತ್ತೆ. ಮೆಂಟಲಿ ಫಸ್ಟ್ ನಾವು ಡಿಸ್ಟರ್ಬ್ ಆಗ್ತೀವಿ. ಯಾಕೆಂದ್ರೆ ಕಾನ್ಸ್ಟಿಪೇಷನ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಪೇಯ್ನ್ ಇರುತ್ತೆ. ಆಮೇಲೆ ಬಲಬದ್ಧತೆ ಇರೋದ್ರಿಂದ ನಮಗೆ ಕಂಫರ್ಟ್ ಇರೋದಿಲ್ಲ. ಗಟ್ಟು ಕ್ಲೀನ್ ಆಗಿಲ್ಲ ಅಂದ್ರೆ ಗಟ್ಟು ಫಸ್ಟ್ ತುಂಬಾ ಇಂಪಾರ್ಟೆಂಟ್. ಗಟ್ಟು ಸರಿಯಾಗಿಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿರುವಂತಹ ಬೇರೆ ಎಲ್ಲಾ ಕಾರ್ಯಗಳನ್ನ ಸರಿಯಾಗಿ ಮಾಡಕ್ ಆಗಲ್ಲ. ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಆಕ್ಟಿವ್ ಆಗಿರೋದಿಲ್ಲ, ಸ್ಕಿನ್ ಅಲ್ಲಿ ಪಿಂಪಲ್ಸ್ ಬರುತ್ತೆ, ಮೈಂಡ್ ಅಪ್ಸೆಟ್ ಆಗುತ್ತೆ, ಒಂಥರ ಕ್ಲಮ್ಸಿನೆಸ್ ಇರುತ್ತೆ, ಬಾಡಿಯಲ್ಲಿ ಹೆವಿ ಅನ್ನೋ ಫೀಲ್ ಇರುತ್ತೆ. ಸೊ ಇದೊಂದು ಒಳ್ಳೆ ಹೆಲ್ತ್ ಬೂಸ್ಟರ್ ಅಂತಾನೆ ಹೇಳ್ಬೋದು. ಎಲ್ಲರೂ ಟ್ರೈ ಮಾಡಿ ಹೇಳಿ ಹೇಗಿತ್ತು ರಿಸಲ್ಟ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಿದ್ರೆ, ಯಾವ್ದಕ್ಕಾದ್ರೂ ನಿಮ್ಗೆ ತೊಂದರೆ ಇದ್ರೆ, ಇದಕ್ಕೆ ಏನ್ ಮಾಡ್ಬೋದು, ಯಾವ್ದು ಮನೆ ಮದ್ದನ್ನ ಯೂಸ್ ಮಾಡ್ಬಿಟ್ಟು ನಾವು ಅದನ್ನ ಸರಿ ಮಾಡ್ಕೋಬಹುದು ಅಂದ್ರೆ ಅನ್ನೋರು ಯಾರಾದ್ರೂ ಇದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತ ನನ್ನಿಂದ ಆದ್ರೆ ಸಹಾಯ ಮಾಡ್ತೀನಿ. ನನಗೆ ಯಾವ್ದಾದ್ರು ಅದಕ್ಕೆ ಗೊತ್ತಿದ್ರೆ ಆ ರೆಸಿಪಿನ ನಾನು ಹೇಳ್ತೀನಿ. ಎಸ್ ಫ್ರೆಂಡ್ಸ್, ಇವತ್ತಿನ ಹೆಲ್ತ್ ಬೂಸ್ಟರ್ ಈಸ್ ಫ್ಲಾಕ್ಸೀಡ್ ಬಟರ್ ಮಿಲ್ಕ್. ತುಂಬಾ ಚೆನ್ನಾಗಿದೆ, ನೀವು ಕೂಡ ಎಂಜಾಯ್ ಮಾಡಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.